ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಸೇವಾ ಸಮಿತಿಯ ವತಿಯಿಂದ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಶಶಿಕಲಾ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಪ್ರಮುಖ ವಿಷಯಗಳಾದ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆಗೆ ಆಗಸ್ಟ್ 9, 10, 11ನೇ ತಾರೀಕಿನಂದು ಗೊತ್ತುಪಡಿಸಲಾಯಿತು. ನಂತರ ಪೂಜೆ ವಿಧಿವಿಧಾನಗಳು, ಅನ್ನಸಂತರ್ಪಣೆ, ವೇದಿಕೆ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದ್ದು, ನಂತರ ಮುಖಂಡರು ಕಾರ್ಯಕ್ರಮ ಯಶಸ್ವಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಗಣ್ಯರಿಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಲಾಗಿದ್ದು, ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆದಿದ್ದು, ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸಮಿತಿ ವತಿಯಿಂದ ವಂದನೆಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರೆಲ್ಲರೂ ಸಹಕರಿಸಿ ಎಂದು ಸೇವಾ ಸಮಿತಿಯ ವತಿಯಿಂದ ಮನವಿಯನ್ನು ಮಾಡಲಾಗಿದೆ. ಸರ್ಕಾರ ಮಟ್ಟದಲ್ಲಿ ತಹಸೀಲ್ದಾರನ್ನು ಒಂದು ಇನ್ವೈಟ್ ಮಾಡಿ, ನಮ್ಮ ತಹಸೀಲ್ ಕ್ಷೇತ್ರದ ಶಾಸಕರನ್ನು ಒಂದು ಸಲ ಸಭೆಗೆ ಇನ್ವೈಟ್ ಮಾಡಿ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ಅವ್ರ ಸಂಪೂರ್ಣ ಚರ್ಚೆ ಮಾಡಿ ಅವರನ್ನು ಆಹ್ವಾನಿಸಬೇಕು. ಯಾಕಂದರೆ ಇದು ನಮ್ಮ ಸ್ವಂತಿಕೆ ಇರಲ್ಲ, ಸರ್ಕಾರದ್ದು ಅದರಿಂದ ದಯಮಾಡಿ ಶಾಸಕರ ಗಮನಕ್ಕೆ ತಂದಿದ್ದನ್ನು ಯಾರ್ಯಾರು ಇದು ಮಾಡಬೇಕು, ಅವ್ರ ಮುಖಾಂತರನೇ ಗೆಸ್ಟ್ಗಳನ್ನ MP ಅವ್ರನ್ನೆಲ್ಲ ಇನ್ವೈಟ್ ಮಾಡೋಕ್ಕೆ ಅದೇ ಒಂದು ಅವ್ರಿಗೆ ಮಾಹಿತಿ ಕೊಟ್ಬಿಟ್ರೆ ನಮ್ಮ ಬಟ್ ಅಂಕಗಳ ಕ್ಷೇತ್ರದ ಮೇಲೆ ಏನಂತ ನನ್ನ ಗಮನಕ್ಕೆ ಬಂದೆ ಇವಾಗ ಬಂದಿದ್ದಾರಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಇದ್ರ ಮಾಹಿತಿನ ತಲುಪಿಸ್ಬಿಡಿ ಅಂತ ತಮಗೆ ಮನವರಿಕೆ ಮಾಡ್ತಾ ಇರೋದು. ಯಾಕಂದ್ರೆ ತಿಳಿಸ್ಬೇಕು, ಯಾಕಂದ್ರೆ ಅವಾಗ ಹೋಗ್ಬಿಟ್ರೆ ಅವರು ಅದಕ್ಕೆ ಇದಾಗಲ್ಲ. ಯಾಕಂದ್ರೆ ಅವ್ರ ಕ್ಷೇತ್ರ ನನ್ನ ಕ್ಷೇತ್ರದಲ್ವಾ, ಈ ಸರ್ಕಾರ ಮಟ್ಟದಲ್ವಾ, ನಮ್ಮ ಗಮನಕ್ಕೆ ಆದ್ರಿಂದ ದಯಮಾಡಿ ಅವ್ರ ಗಮನಕ್ಕೆ ತಂದು ಇದನ್ನ ಒಂದು ಕಮಿಟಿ ಮಾಡ್ಕೊಂಡು ಯಾರ್ಯಾರು ಇನ್ವೈಟ್ ಮಾಡಬೇಕು ಅಂತ ಒಂದು ತಂಡ ಮಾಡಿಕೊಂಡು ಅದನ್ನು MLA ಕ್ಷೇತ್ರದ MLA ಆಮೇಲೆ ತಾಲೂಕು ದಂಡಾಧಿಕಾರಿಗಳನ್ನ ನಾವು ಇನ್ವೈಟ್ ಮಾಡೋದು. ನಮ್ಮ ಮೆಚ್ಚಿಗೆ ಮಾಡಿ ಮುಂದೆ ಏನಾಗುತ್ತೆ ಅದು ಮುಂದೆ ಸ್ವಲ್ಪ ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ತೀವಿ. ಒಂದಿನ ತಹಸೀಲ್ದಾರನ್ನ ಇನ್ವೈಟ್ ಮಾಡಿ ಅವ್ರ ತಾಲೂಕು ದಂಡಾಧಿಕಾರಿಗಳಲ್ವ ಅವ್ರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಲಿಬೇಕು ಅನ್ನೋದೆಲ್ಲ ಅದಕ್ಕೆ ಒಂದು ತಂಡ ಮಾಡ್ಬೇಕು ಅಷ್ಟೇ. ಅವ್ರಿಗೆ ಯಾವುದೇ ಥರ ಚಿಟಿ ಬದಲಿಸಿ ಅವ್ರಿಗೆ ಬೆಂಗಾಲಾವಧಿ ನಿಂತು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಅವ್ರು ವಿನಂತಿ ಮಾಡಿರುತ್ತೆ. ನಾವೇನು ಅಂತಂದರೆ ವೇದಿಕೆ ಕಾರ್ಯಕ್ರಮಕ್ಕೆ ಒಂದು ಕಮಿಟಿ ಮಾಡಿದ ತಕ್ಷಣ ನಾವು 11 ಜನ ಗ್ರಾಮ ಪಂಚಾಯತ್ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನ್ನ ಭೇಟಿ ಆಯ್ತೀವಿ. ಯಾವುದೇ ಆಡಳಿತ ಪಕ್ಷದಲ್ಲಿ ಅವ್ರ ಪಕ್ಷದ ಮುಖಂಡರ ತರದೇ ನಾವು ಕಾಗದಗಳು ಬದಲಿಲ್ಲ. ಅವರುಗಳು ಕೂತು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಇದು ನಮ್ಮ ಊರಿನ ಕಾರ್ಯಕ್ರಮ ಅಂತ ಹೇಳಬೇಕಾದ್ರೆ ಯಾರು ಅಂತಂದರೆ ಅಲ್ಲಿಯ ಪ್ರತಿನಿಧಿ ಅಂದರೆ ಮುಖಂಡರುಗಳು ಅವ್ರನ್ನ ನಾವು ಮನವಿ ಮಾಡ್ತೀವಿ. ಅದಕ್ಕೆ ಸಮಿತಿ ಮಾಡೋದು ಹೇಳಿದ್ರು, ಯಾಕಂತಂದ್ರೆ ಎಲ್ಲರಿಗೂ ಡಾಕ್ಟ್ರು ಅವ್ರು ನಂಬ್ಕೊಂಡ್ರು ಇದಾಗಲ್ಲ. ಈಗ ಈ ಸಮಿತಿ ಮಾಡಿದ ತಕ್ಷಣ ಫಸ್ಟ್ ನಾವು ಹೋಗೋದೇ MLA ಅವ್ರ ಹತ್ರಕ್ಕೆ. ಅವ್ರೊಂದು ಸಮಯ ತಗೊಂಡು ಸರ್ ಒಂದು ಸಮಿತಿ ಮಾಡ್ತಾರೆ, ಈ ಥರ ಒಂದು ಉದ್ಘಾಟನಾ ಸಮಾರಂಭದಿಂದ ತಾವು ಈ ಜವಾಬ್ದಾರಿ ತಗೋಬೇಕು. ಇದು ನಮ್ಮೂರು, ನಿಮ್ಮ ಕ್ಷೇತ್ರ, ನಾವು ಮಾಡಬೇಕಾದ್ರೆ ಸರ್ಕಾರ ಮಾಡಬೇಕಾದಂಥ ಕೆಲಸ ನಾವು ಮಾಡಿದ್ರೆ ಅವ್ರನ್ನ ಸಹಕಾರ ಕೊಡಬೇಕು ಸಾಹೇಬ್ರ ಅಂತೇಳಿ ಯಾರು ಇಲ್ಲಿ ಗೆದ್ದಿರೋ ಚುನಾಯಿತ ಕರ್ಕೊಂಡೋಗಿ ಅವ್ರ ಮುಖಾಂತರ ನಾವು ಸಾಹೇಬ್ರು ಮಾತಾಡಿಸಿ ಅವ್ರನ್ನ ಮನವೊಲಿಸಿ ಅವರು ನಾನು ನಿಂತ್ಕೊಂಡು ನಿಮ್ಗೆ ಏನಾಗಬೇಕು ನಾವು ಮಾಡ್ಕೊಡ್ತೀನಿ ಅಂತ ಅವ್ರ ಬಾಯಲ್ಲಿ ಬರಬೇಕು. ಆಗ ಅವರೇ ಫೋನ್ ಮಾಡ್ತಾರೆ, ಕೇಳ್ತಕ್ಕಂಥ ಏನು ತೊಂದರೆ ಈ ಗೇಟಿಗೆ ಕರೆಸ್ಬೇಕು ಅಂತ ಹೇಳೋಣ ನಾವು. ಯಾಕಂದರೆ ಇದು ನಾವು ಬರೆಯೋ ರಾಜಕೀಯದ ಕಾರ್ಯಕ್ರಮ ಅಲ್ಲ, ಇದು ದೇವತಾ ಕಾರ್ಯ ತಕ್ಷಣ ಅದಕ್ಕೆ ಆದಂಥ ವಿಧಿವಿಧಾನದಿಂದ ಅವ್ರು ಭೇಟಿ ಮಾಡೋಂಥ ಕಾರ್ಯಕ್ರಮ ಅಲ್ಲ. ಈಗ ನಾವು ಯಾವುದೋ ಒಂದು ಸಂಘ ಮಾಡಿದ್ರು, ಆ ಸಂಘ ನಮ್ಮ ಸ್ವಯಾರ್ಜಿತ, ನಾವು ಅವ್ರನ್ನೇ ಡೇಟ್ ಕಟ್ಕೊಂಡು ಮಾಡೋದು. ಯಾಕಂದರೆ ಅವ್ರದ್ದು ಆ ಟೈಮ್ಗೆ ಬರಬೇಕಲ್ಲ, ನಮಗೊಂದು ಅವ್ರು ಬರಲೇಬೇಕು ಅನ್ನೋ ಇಚ್ಛೆ ಇತ್ತು. ಆ ಉದ್ದೇಶದಿಂದ ಅವ್ರನ್ನ ಟೈಮ್ ಇದು ಅವ್ರ ಟೈಮ್ ಕಟ್ಕೊಂಡು ಮಾಡೋದಿಲ್ಲ, ನೀವು ಬರಬೇಕು ಅನ್ನೋ ಮನವಿ ಮಾಡೋದು ನಮ್ಮ ಉದ್ದೇಶ. ಪಟ್ಟಣ ಪಂಚಾಯತಿ ಸದಸ್ಯರುಗಳನ್ನ ಗೆದ್ದಿರೋರು ನಾವು ಎಲ್ಲ ಸಮಾಜದವರು 11 ಜನರು ಈ ನಾಮಿನಿ ಸದಸ್ಯರು ಚೆನ್ನಾಗಿ ಆಗಬೇಕು. ನಿಮ್ಮ ಜವಾಬ್ದಾರಿ ನೀವು ಒತ್ಕೋಬೇಕು, ನಮ್ಮ ಪಕ್ಷದ ಮುಖಂಡರುಗಳನ್ನ ಕರ್ಕೊಂಬರೋದ ಜವಾಬ್ದಾರಿ ನಾವು ಒತ್ಕೋತೀವಿ. ಯಾಕಂದ್ರೆ ಇದು ಒಂದೇ ಚಪ್ಪಾಳೆ ಆಗಲ್ಲ, ಎಲ್ಲೂ ಸೇರ್ಕೊಳ್ಳೋ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಮುಖಂಡರು ವೇದಿಕೆ ತುಂಬಿದಾಗಿರ್ಬೇಕು. ಯಾಕಂದ್ರೆ ನೀವು ಹೇಳಿದ 9 ಕಾರ್ಯಕ್ರಮದಲ್ಲಿ ನೀವು ಇನ್ವಿಟೇಷನ್ ಹಾಕಿದ್ದು 60 ಜನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬಂದಿದ್ದು ಒಂದು 8 ಜನ. ಯಾಕೆ ಉದ್ದೇಶ ಅಂತಂದ್ರೆ ಅಲ್ಲಿ ಇದನ್ನು ನೋಡ್ತಿಲ್ಲ, ಅಲ್ಲೂ ರಾಜಕೀಯ ವ್ಯವಸ್ಥೆ ನಮ್ಗೆ ಗೊತ್ತಾಯ್ತು. ನಾನು ಫೋನ್ ಮಾಡಿ ಕೇಳ್ಕೊತಿದ್ದೀನಿ, ಯಾಕೆ ಅಂತಂದ್ರೆ ನಮ್ಮ ದೇವಸ್ಥಾನ ಉದ್ದೇಶಕ್ಕೆ ಇದು. ಯಾಕಂದ್ರೆ ಇದು ನಾನು ನಮ್ಮ ವಾಟ್ಸಪ್ ಏನಾಯಿತು ಅಂತ ಕೇಳ್ಕೊತಿದ್ದೆ. ಚಿಕ್ಕ ವಿಚಾರನೇ ಬೆಟ್ಟ ಆಗ್ಬಿಡುತ್ತೆ. ಇಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರುಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡದೆ ಅವ್ರನ್ನ ಜೊತೆ ಇಟ್ಕೊಳ್ಳೇಬೇಕು. ಸ್ವಚ್ಛತಾ ಕಾರ್ಯಕ್ರಮ ಅವ್ರಿಗೆ ಬರೋದು, ವಾಟರ್ ಸಪ್ಲೈ ಅವ್ರಿಗೆ ಬರೋದು,
ಆಯ್ತಾ ಸರ್? ಪ್ರತಿಯೊಂದು ಅವ್ರಿಗೆ ಸ್ವಚ್ಛತೆ ಸಂಘಟಿಸಬೇಕು, ನಾವು ಅನ್ಸಕ್ಕಾಗಲ್ಲ. ಅವರು ಮೀಟಿಂಗ್ ಮಾಡಿ ಮೀಟಿಂಗ್ ಪಾಸ್ ಆಗಬೇಕು. ಯಾವುದೇ ಸಂತಾನ ನಿಂತ್ಕೊಳ್ಳಲ್ಲ. ಕೆಪಿಯವ್ರದ್ದು ಎಲ್ಲ ನಾವು ಗಲಾಟೆ ಮಾಡಿ ನಿಲ್ಲಿಸ್ಬೇಕಾಯ್ತು. ಅವ್ರು ಗಲಾಟೆ ಮಾಡೋದು ಹೊರಹಣದಲ್ಲಿ ನಿಲ್ಲಿಸ್ತಾರೆ. ಅದರಿಂದ 11 ಜನಕ್ಕೂ ಜವಾಬ್ದಾರಿ ಕೊಡ್ಬೇಕು ಸ್ವಾಮಿ. ನಾವು ಇಲ್ಲಿ ಸಮಿತಿ ಆದ್ಮೇಲೆ ನಾವು ಪಟ್ಟಣ ಪಂಚಾಯತಿಯಲ್ಲಿ ಆ ಸಮಿತಿ ಕೂತ್ಕೊಂಡು 11 ಜನ ನಾವಿನ ಸದಸ್ಯರು ರಿಕ್ವೆಸ್ಟ್ ಮಾಡಿ ದಯಮಾಡಿ ನಿಮ್ಮ ಇಲಾಖೆಯವರು ಸಂಪೂರ್ಣ ಸಹಕಾರ ಇರಬೇಕು. ನಾವು ಕಾರ್ಯಕ್ರಮ ಮಾಡ್ತೀವಿ, ಕಾರ್ಯಕ್ರಮಕ್ಕೆ ಸಂಪೂರ್ಣ ಜವಾಬ್ದಾರಿ ನಿಮ್ಮದು ಸ್ವಚ್ಛತೆ ಆಗಿರ್ಬೋದು, ನೀರಾಗಿರ್ಬೋದು ನಮ್ಗೆ ಮಾಡ್ಕೊಡಿ ಅಂತ ನಾವೆಲ್ಲರೂ ಕೇಳಿದಾಗ ಖಂಡಿತವೂ ಒಪ್ಕೊಂಡ್ರೆ ದೇವ್ರ ಕೆಲಸ ಮದುವೆ ಮಾಡ್ತಿರೋಲ್ಲ. ನಾವು ದೇವ್ರ ಕೆಲಸ ಮಾಡಿದ್ರಲ್ಲ. ಉಂಗ್ಳೂರ್ದು ತಮಿಳ್ನಾಡವರು ದುಡ್ಡು ಕೊಟ್ಟಿದ್ದು ಈ ಟಿವಿಲಿ ತಮಿಳ್ನಾಡಲ್ಲಿ ನೋಡ್ತಿದ್ರು. ಚೆನ್ನಾಗಬೇಕು. ಚೆನ್ನಾಗಕ್ಕೆ ನೀವೇನ್ ಮಾಡ್ಬೇಕು? 11 ಜನ ಜೊತೆಗೆ ಇನ್ನಾರೊಂದು ಸೆಲೆಕ್ಟ್ ಮಾಡಿದ್ದೆ ಆ ಕಮಿಟಿ ಕಮಿಟಿನೇ ಬೇರೆ. ಹಂಗಲ್ಲ, ನಾನು ಈಗ 11 ಜನ ಕಮಿಟಿ ಕಮಿಟಿ ಆದ್ರೆ ಅವ್ರಿಗೆ ಪ್ರೋತ್ಸಾಹ ಅಲ್ಲ, ಅವ್ರನ್ನ ಕಮಿಟಿ ತಗೊಂಡು ಅದ್ರ ಜೊತೆಗೆ ನೀವು ಬೇರೆ ಖಂಡಮಂಡಲಾಕಾರಂ ವ್ಯಾಪ್ತನ್ಯೇನ ಚರಾಚರಂ ತತ್ಪದಂ ದರ್ಶಿತಂ ಏನ ಕಷ್ಟುಷಿ. ಈ ದೇವಸ್ಥಾನ ನಾನು ಚಿಕ್ಕ ವಯಸ್ಸಿಂದಲೂ ನೋಡ್ತಾ ಇರಬೇಕಂತ ದೇವಸ್ಥಾನ. ಯಾಕೆಂದರೆ ನಮ್ಮ ಮುರಳಿಯವ್ರು ಗೊತ್ತು, ಅವ್ರ ತಂದೆ ಇದ್ದಾಗಿಂದಲೂ ನಾವು ಬರ್ತಿದ್ದು ದೇವಸ್ಥಾನ ಆಯಿತು, ರಥೋತ್ಸವ ದೀಕಾಯಿತು, ಕಲ್ಯಾಣೋತ್ಸವ ದೀಕಾಯಿತು, ಅವಾಗೆಲ್ಲ ಬರ್ತಾ ಇದ್ದಂಥ ದೇವಸ್ಥಾನ. ಆದರೆ ಆವತ್ತಿಂದಲೂ ಕೂಡ ಇದನ್ನ ಈ ಥರ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಯಾಕೆಂದರೆ ಆ ಟೈಮು ಬಂದಿರಲಿಲ್ಲ ಅಂತ ಅನಿಸ್ತು. ಅದು ಎಷ್ಟೇ ಜನ ಇದ್ದರೂ ಕೂಡ, ಯಾರೇ ಇದ್ದರೂ ಕೂಡ, ಯಾರ ಕೈಲಿ ಅದು ಆಗಬೇಕು ಅಂತ ಇರುತ್ತೋ, ಭಗವಂತನ ಸಂಕಲ್ಪ ಇರುತ್ತೋ ಅದಕ್ಕೋಸ್ಕರ ಕಾಯ್ತು. ನಿಮ್ಮ ಎಲ್ಲರ ಒಂದು ಇದು ಅಂತ ಅನಿಸುತ್ತೆ, ಮತ್ತು ಭಗವಂತನ ಒಂದು ಅಪೇಕ್ಷೆ ಅಂತ ಅನಿಸುತ್ತೆ. ಹಾಗಾಗಿ ಮೇಡಮ್ ಅವರು ಮತ್ತು ನಮ್ಮ ಡಾಕ್ಟ್ರವರು ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತಕ್ಕಂಥದ್ದು ಪರಮಾತ್ಮನ ಇಚ್ಛೆ ಆಗಿರ್ಬೋದು ಅಲ್ವಾ. ಯಾಕಂದರೆ ಇವ್ರಿಗೂ ಗೊತ್ತು, ನಮ್ಮ ಚಂದ್ರಮೌಳಿ ಆಗಿರ್ಬೋದು, ಮುರಳಿಗೆ ಮತ್ತು ನಮ್ಮ ರಾಮಣ್ಣವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಇಲ್ಲೆಲ್ಲ ಚಿಕ್ಕವರಾಗಿದ್ದು ಓಡಾಡ್ಕೊಂಡಿದ್ದು ಮಾಡಿದ್ದು ಇದೆಲ್ಲ ಬೇಕಾದಷ್ಟು ಬೀಳ್ತಾ ಇದ್ದಿದ್ದು ಮಾಡ್ತಿದ್ದು ಎಲ್ಲರಿಗೂ ಗೊತ್ತು. ಆದರೆ ಆವತ್ತಿಂದ ಈ ಕೆಲಸ ಆಗಿರಲಿಲ್ಲ. ಅದು ಇವತ್ತು ಏನೋ ಅದು ಭಗವಂತ ಒಂದು ಸಂಕಲ್ಪ. ಹಾಗಾಗಿ ಕಲಾಕೃಷ್ಣ ಮಾಡಬೇಕು ಅಂತ ಆಯಿತು. ಅದಾದ ತಕ್ಷಣ ಇಷ್ಟು ಇದಾಗೋಯಿತು. ತಕ್ಷಣ ಇವಾಗ ಪ್ರತಿಷ್ಠಾಪನೆಗೂ ಬಂದ್ಬಿಡ್ತು. ಯಾಕೆಂದರೆ ಇದು ಮಾನುಷ ಪ್ರಯತ್ನ ಅಂತಕ್ಕಂಥದ್ದು ಏನಿದೆ ಅದು ನಮ್ಮದು ಸುಮ್ಮನೆ ನಾವು ಅಂದ್ಕೊಳ್ತೀವಿ ಅಷ್ಟೇ, ನಾವು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಡ್ತಾನೆ. ಆದರೆ ಪ್ರೇರೇಪಣೆ ಏನಿರುತ್ತೆ ಒಳಗಡೆಯಿಂದ ಅದನ್ನು ಅವನೇ ಮಾಡ್ತಕ್ಕಂಥದ್ದು. ಅವನು ಯಾವ್ಯಾವ ಟೈಮ್ಗೆ ಏನೇನು ಮಾಡಿಸ್ಕೊಡ್ಬೇಕು, ಯಾರ್ಯಾರ ಕೈಲಿ ಮಾಡಿಸ್ಕೊಡ್ಬೇಕು. ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಇರ್ಬೋದು, ಆದರೆ ನಾನು ದಾನ ಕೊಡೋಕ್ಕೆ ಬರೋದಿಲ್ಲ ಅಥವಾ ಮಾಡೋಕ್ಕೆ ಬರೋದೇ ಇಲ್ಲ. ನಂದು ಒಳಗಡೆ ಕೊಳಿತಾ ಇರುತ್ತೆ. ಆದರೆ ಕೊಡಬೇಕು, ಯಾರ ಕೈಲಿ ತೊಗೊಳ್ಬೇಕು ಅಂತ ಪರಮಾತ್ಮನ ಮನಸ್ಸಿರುತ್ತೋ ಅವ್ರು ಎಲ್ಲಿದ್ದರೂ ಬಿಡೋದಿಲ್ಲ. ಅವ್ರು ಹೋಗಿದ್ದೇನೆ ಅವ್ರ ಕೈಲಿ ಕೊಡಿಸ್ಕೊಂಡು ಅವನ ಕೆಲಸ ಮಾಡಿಸ್ಕೊತಾನೆ. ಹಾಗಾಗಿ ಇದು ಆಗ್ತಾ ಇರ್ತಕ್ಕಂಥದ್ದು ಅವ್ರಿಗೂ ಮತ್ತು ಪರಮಾತ್ಮನಿಗೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದಾಗ್ತಾಯಿದೆ. ಈ ಕೆಲಸದಲ್ಲಿ ಎಲ್ಲರೂ ನಿಂತ್ಕೊಂಡು ಈ ಕೆಲಸನ ಮಾಡ್ತಾಯಿದ್ದೀರಿ. ಇದರಲ್ಲಿ ಯಾರ್ಯಾರು ನಿಂತ್ಕೊಂಡು ಈ ಕೆಲಸ ಮಾಡ್ತಾರೋ ಎಲ್ಲರಿಗೂ ಕೂಡ ಅದ್ರ ಭಾಗ ಏನಿರುತ್ತೆ ಅದು ಬಂದೇ ಬರುತ್ತೆ. ಭಾಗ ಅಂತಂದ್ರೆ ಏನು ಅಂತಂದರೆ ಎಲ್ಲರೂ ಶೇರ್ ಮಾಡ್ತಾರೆ. ಒಂದು ಕುಟುಂಬ ಅಂತ ತಿಳ್ಕೊಂಡ್ರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮರಿಗಳು ಎಲ್ಲರೂ ಇರ್ತಾರಲ್ವ, ಅವರೆಲ್ಲರಿಗೂ ಅವ್ರವ್ರ ಏನೇನು ಮಾಡಿರ್ತಾರೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಫಲಗಳು ಬರುತ್ತೆ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಇದರಲ್ಲಿ ನಮ್ಮದು ಅಂತ ನಾವು ನಮ್ಮದು ಅಂತ ತಿಳ್ಕೊಂಡು ನಾವು ಎಷ್ಟು ಸಮರ್ಪಣೆ ಮಾಡ್ತೀವೋ ಅಷ್ಟು ನಮಗೆ ಪರಮಾತ್ಮ ಕಡೆಯಿಂದ ಅನುಗ್ರಹ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಅದೃಷ್ಟವಂತರೇ. ಈಗ ಮೇಡಮು ಮತ್ತು ಮಾಸ್ಟ್ರು ಇವರಿಬ್ಬರೇ ಅಂತಲ್ಲ, ಈಗ ಯಾರ್ಯಾರು ನಾನು ಬಂದಿದ್ದರೆ ನನಗೂ ಪರಮಾತ್ಮನ ಕಡೆಯಿಂದ ಏನೋ ಒಂದು ಇರುತ್ತೆ. ಚಂದ್ರವನಹಳ್ಳಿ ಅವ್ರು ಮಾಡಿದ್ರೆ ಅವ್ರಿಗೂ ಅವನ ಕಡೆಯಿಂದ ಇದ್ದೇ ಇರುತ್ತೆ. ನೀವು ಮಾಡಿದ್ರೆ ನೀವು ಅವ್ರು ಮಾಡೋದು ಎಲ್ಲ ಹಾಗಾಗ್ಬಿಟ್ಟಿದ್ದೇನೆ. ಈಗ ನಾವು ಪರಮಾತ್ಮನಿಗೋಸ್ಕರ ಇದರಲ್ಲಿ ನಮ್ಮ ಮುರಳಿಯವರು ಇಲ್ಲೇ ಬರಬೇಕು. ಯಾಕೆಂದರೆ ಅವ್ರ ಸಹಕಾರನೂ ಬೇಕೇ ಬೇಕು. ಅರ್ಚಕರಾಗಿ ಆಮೇಲೆ ಇಲ್ಲಿ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅವ್ರದ್ದೇ ಮೇನ್ ಇರ್ತಕ್ಕಂಥದ್ದು. ಯಾಕೆಂದರೆ ಪರಮಾತ್ಮನನ್ನು ಲಾಲಿಸೋದು ಪಾಲಿಸೋದು ನೋಡ್ಬರ್ತಕ್ಕಂಥದ್ದು. ನೀವು ಬರ್ತೀರಿ ಈ ಕಡೆ ನಾವು ಮಾಡಬೇಕಾದಂತ ಎಲ್ಲನೂ ಮಾಡ್ಕೊಂಡಿರ್ತೀವಿ. ನಾನು ಬರ್ತೀನಿ, ಯಾವತ್ತೂ ನನ್ನ ಕೆಲಸ ಇರ್ತದೆ ನಾವು ತೊಗೊಂಡ್ಬಿಡ್ತೀನಿ. ಚಂದ್ರಮೌಳಿಯವ್ರು ಬರ್ತಾರೆ, ಅವ್ರಿಗೇನೋ ಸೈಷನ್ ಕೊಡ್ತಾರೆ, ನೋಡ್ತಾರೆ, ನೋಟಾಗ್ತಾರೆ. ನಾವೆಲ್ಲ ಬರ್ತೀವಿ, ಪೂಜೆ ಮಾಡಿಸ್ಕೊತೀವಿ, ಹಣ್ಣು ಕೈ ಮಾಡಿಸ್ಕೊತೀವಿ, ನೋಡು. ಆದರೆ ನೋಡ್ಕೊಳ್ಳೋರು ಯಾರು ಅವನ್ನ ಅವರೇ ನೋಡ್ಕೊತೀವಿ, ಅವ್ರದ್ದೇ ಮಗುವುದು. ಹಾಗಾಗ್ಬಿಟ್ಟಿದ್ದೇನೆ ಅವರು ಇದಕ್ಕೆ ಮೇಯ್ನ್ ಅದು ಅವರು ಬರಲೇಬೇಕು. ಆಮೇಲೆ ಅದು ಏನೇನು ಅಂತ ನಮ್ಮ ಸಹಕಾರ ಅವ್ರದ್ದೇ, ಅದು ಬೇರೆ ಏನಿಲ್ಲ. ಹಾಗಾಗ್ಬಿಟ್ಟಿದ್ದೇನೆ ಈ ಇದರಲ್ಲಿ. ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ನಿರ್ದೇಶಕರು, ಸಲಹಾಗಾರರು ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ BV5 ನ್ಯೂಸ್ ಕನ್ನಡ, ಸ್ವಾಮಿ ಬಳೆಪೇಟೆ, ಯಳಂದೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363